ವಿಸ್ಮಯಗಳು ಮಾಡುತ್ತಿರುವ ಶ್ರೀ ಶಕ್ತಿ ಜ್ಞಾನ ದೇವಿ ದೇವಾಲಯ. ಮುಡುಪು ಕಟ್ಟುವ ಮೂಲಕ ಸಮಸ್ಯೆಗಳ ಪರಿಹಾರ. ತಾಮ್ರದ ಪತ್ರದಿಂದ ಯಾರಿಗೂ ತಿಳಿಸದ ಕಷ್ಟಗಳಿಗೆ ಮುಕ್ತಿ. ತ್ರಿಶೂಲದ ಮೂಲಕ ಮಾಟ ಮಂತ್ರಕ್ಕೆ ಇಲ್ಲಿ ತಡೆ ಒಡೆಯುತ್ತಾರೆ. ದೇವಿಯನ್ನು ತಲೆಯ ಮೇಲೆ ಕೂರಿಸಿ ತೀರ್ಥ ಸ್ನಾನ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿಯ ಗಂಟಿಗಾನಹಳ್ಳಿ ಶ್ರೀ ಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಪುಣ್ಯ ಕ್ಷೇತ್ರದಲ್ಲಿ ಸಾಕ್ಷಾತ್ ದೇವಿಯ ಅದ್ಭುತ ಪವಾಡ. ಶ್ರೀ ಶಕ್ತಿ ಜ್ಞಾನದೇವಿ ಪೀಠದ ಮಹತ್ವ. ಈ ಕ್ಷೇತ್ರದಲ್ಲಿ ದಿನೇ ದಿನೇ ಅಮ್ಮನವರ ಶಕ್ತಿ ಅಪಾರವಾಗಿದೆ. ಈ ಕ್ಷೇತ್ರಕ್ಕೆ ಒಂದು ಬಾರಿ ಆಗಮಿಸಿ ದೇವಿ ಕೃಪೆ ಪಡೆದು ತಮ್ಮ ಇಷ್ಟಾರ್ಥ ಕಷ್ಟಗಳನ್ನ, ತೊಂದರೆಗಳು, ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತೆ ಮಹಿಳೆಯರಿಗೆ ಯಾವುದೇ ತರಹದ ಕಷ್ಟಗಳು, ದುಃಖ, ದುನ್ಮಾನಿಗಳು ಇದ್ದರೆ ಈ ಕ್ಷೇತ್ರಕ್ಕೆ ದರ್ಶನ ಪಡೆದು ಪರಿಹಾರ ಪಡೆದುಕೊಳ್ಳುತ್ತಿದ್ದಾರೆ. ಶ್ರೀ ಶಕ್ತಿ ಜ್ಞಾನ ಪೀಠದಲ್ಲಿ ತಿರುಗುವ ಕಲ್ಲಿನ ಮಹಿಮೆ. ಉದ್ಯೋಗ, ಶುಭ ಕಾರ್ಯಕ್ರಮಗಳಿಗೆ ಕಲ್ಲಿನ ಮೇಲೆ ಕುಳಿತಾಗ ಕಲ್ಲು ತಿರುಗಲು ಪ್ರಾರಂಭಿಸುತ್ತದೆ. ಸ್ಥಳದಲ್ಲಿಯೇ ಭಕ್ತಾದಿಗಳು ತಮ್ಮ ಕೋರಿಕೆಗಳನ್ನ ಆಗುವುದಿಲ್ಲ ಎನ್ನುವುದು ದೇವಿ ಅನುಗ್ರಹ ನೀಡುತ್ತಾರೆ. ಹೇಳಿ ಒಂದು ಫಲ ಅನ್ನೋದು ತಗೊಳ್ಳೋಂತ ಒಂದು ಪ್ರಶ್ನೆ. ಯಾಕಂದ್ರೆ ಒಂದು ತಾಯಿ ಮುಂದೆ ಇದು ಒಂದು ಕಲ್ಲಿರೋದ್ರಿಂದ ಈ ಕಲ್ಲ ಮೇಲೆ ಕೂತ್ಕೊಂತಿದ್ದಂಗೆ ತನಗೆ ತಾನೇ ಉತ್ತರ ಕೊಡುತ್ತೆ. ಅಂದ್ರೆ ನಮ್ದೊಂದು ಕೆಲಸ ಆಗ್ಬೇಕು ಅಂದ್ರೆ ಅತಿ ವೇಗವಾಗಿ ಒಂದು ಎಡಗಡೆ ತಿರುಗೋ ಮೂಲಕವಾಗಿ ಉತ್ತರ ಕೊಡುತ್ತೆ. ಸ್ವಲ್ಪ ನಿಧಾನ ಆಗ್ತದೆ ಇಲ್ಲಿ ಕೆಲಸ ಅನ್ನಂಗಿತ್ತಂದ್ರೆ ಸ್ವಲ್ಪ ಬಲಗಡೆ ಕೊಟ್ಟು ಸ್ವಲ್ಪ ನಿಧಾನವಾಗೈತೆ ಕೆಲಸ ಅಂತ ಹೇಳ್ಬಿಟ್ಟು ಒಂದು ಹೇಳುತ್ತೆ. ಮತ್ತೆ ತಿರುಗಲೇ ಇಲ್ಲ. ನಮ್ಮ ಸಮಸ್ಯೆಗಳು ಅತಿ ಒಂದು ಕಷ್ಟವಾಗಿ ಐತೆ, ಅದ್ರ ಪರಿಹಾರ ತಗೊಬೇಕು ಅಂತ ಹೇಳ್ಬಿಟ್ಟು ಅದು ಇಲ್ಲೇ ತೋರಿಸ್ಕೊಂಡು ಕೊಡುತ್ತೆ. ಹಣಕಾಸು, ಉದ್ಯೋಗ, ಮದುವೆ ಸಮಸ್ಯೆಗಳಿಗೆ ಒಮ್ಮೆ ಈ ಮರಕ್ಕೆ ಮುಡುಪು ಮಾಡಿ ಕಟ್ಟಿದರೆ ಸಾಕು, ನಿಮ್ಮಗಳ ಕೆಲಸ ಪೂರ್ಣವಾಗುತ್ತದೆ. ನಿಂಬೆ ಹಣ್ಣಿನ ಪವಾಡ ಶ್ರೀ ಶಕ್ತಿ ಜ್ಞಾನದೇವಿ ದೇವಸ್ಥಾನದಲ್ಲಿ ವಿಶೇಷ. ಇದು ಬಂದ್ಬಿಟ್ಟು ಕಲಿಶಿವನ್ ಕಾಲಿಶಿವನ್ ಅಂತ ಹೇಳ್ಬಿಟ್ಟು ಮರ ಇದು. ಇದರಲ್ಲಿ ಏನಂದ್ರೆ ಮನುಷ್ಯನಲ್ಲಿ ಇರುವಂತಹ 100 ಪ್ರಶ್ನೆಗಳಾಗಬಹುದು, ಅಥವಾ ಏನಂದ್ರೆ ಒಂದು ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಅಶಾಂತಿ ಇರುತ್ತೆ, ಇನ್ನೊಂದು ಏನಂದ್ರೆ ಕೈ ಕಾಲುಗಳೆಲ್ಲ ಸುಸ್ತು, ವ್ಯಾಪಾರಗಳೆಲ್ಲ ಅಭಿವೃದ್ಧಿ ಆಗ್ತಾ ಇರಲ್ಲ, ಇನ್ನು ಮುಂತಾದ ಸಮಸ್ಯೆಗಳಿಗೆಲ್ಲಕ್ಕೂ ಈ ಒಂದು ಕ್ಷೇತ್ರದಲ್ಲಿ ಬಂದು ಈ ಒಂದು ಮುಡುಪು ತಗೊಂಡು 48 ಆಗಲಿ ಅಥವಾ 21 ಆಗಲಿ ಅಥವಾ 9 ರೌಂಡು ನಾವು ಹೇಳ್ತೀವಿ ಯಾವ ಸಮಸ್ಯೆಗೆ ಯಾವ ಥರ ಒಂದು ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ಕೊಂಡು ಕೊಡ್ತೀವಿ. ಅದೇ ಥರ ನೀವು ಪ್ರದಕ್ಷಿಣೆ ಮಾಡಿ ಮರಕ್ಕೂ ಒಂದು 9 ವಾರ ನೀವು ಕಟ್ಟೋದ್ರಿಂದ ನಿಮ್ಮಲ್ಲಿರುವಂತಹ ಸಮಸ್ಯೆಗಳೆಲ್ಲನೂ ತುಂಬ ಅತಿ ವೇಗವಾಗಿ ಪರಿಹಾರ ಆಗುತ್ತೆ. ಇಲ್ಲಿ ವಿಶೇಷತೆ ಇನ್ನೊಂದೇನೆಂದರೆ ನಾಗದೋಷ ಅತಿ ವೇಗವಾಗಿ ಹೋಗುತ್ತೆ ಇದರಲ್ಲಿ. ಯಾಕಂದರೆ ಈ ಮರದಲ್ಲಿ ಬಿಡುವಂತಹ ಹೂವು ನಾಗರು ಒಂದು ಎಡೆ ಥರ ಇರುತ್ತೆ, ವಿಶೇಷವಾಗಿ ಹೋಗುತ್ತೆ. ಅಕಸ್ಮಾತ್ ಕಂಕಣ ಆಗ್ತಾರಲ್ಲ, ಮಕ್ಕಳಾಗ್ತಾರಲ್ಲ, ಇಂಥವ್ರಿಗೆಲ್ಲರಿಗೂ ತುಂಬ ಅನುಕೂಲವಾಗಿರುತ್ತೆ ಈ ಮರದಿಂದ. ಕಷ್ಟವೇ ಬರಲಿ ಸುಖಾನೇ ಬರಲಿ ಎಂದು ಎಲ್ಲವೂ ನೀವು ಕೊಟ್ಟ ಪ್ರಸಾದವಮ್ಮ. ಅಮಾವಾಸ್ಯೆ ದಿನ ಜೀವನದಲ್ಲಿ ಕಷ್ಟ ಅಂತ ಇದ್ದರೆ ತಾಮ್ರದ ಪತ್ರದ ಮೇಲೆ ಬರೆದು ಮರಕ್ಕೆ ಹೊಡೆದರೆ ನಿಮಗೆ ಪರಿಹಾರ ಖಚಿತ. ನೀನೊಮ್ಮೆ ಜೀವನದಲ್ಲಿ ಏನೇ ಕಷ್ಟದ್ದು ಇರಲಿ, ಒಂದು ತಾಮ್ರದ ಪತ್ರದ ಮೇಲೆ ನಿಮ್ಮ ಕಷ್ಟ ಬರೆದರೆ ಸಾಕು, ನಿಶ್ಚಿತವಾಗಿ ಪರಿಹಾರ ಆಗುತ್ತೆ. ಒಂದು ಕ್ಷೇತ್ರದಲ್ಲಿ ಕೋರಿಕೆ ಯಂತ್ರ ಅಂತ. ಈ ಕೋರಿಕೆ ಯಂತ್ರ ಏನು ಅಂತ ಹೇಳಿದ್ರೆ, ನಾವೊಂದು ಮನಸ್ಸಲ್ಲಿ 100 ಪ್ರಶ್ನೆಗಳಿರ್ತೈತೆ, ಅದು ನಾವು ಹೇಳ್ಕೊಳಕ್ಕಾಗಲ್ಲ, ಯಾರ ಹತ್ರ ಹಂಚ್ಕೊಳಕ್ ಹೋಗಲ್ಲ. ಅಂತ ಒಂದು ಭಕ್ತಾದಿಗಳು ಈ ಒಂದು ಕೋರಿಕೆ ಯಂತ್ರ ತಗೊಂಡು ಅಮ್ಮನ ಮುಂದೆಗಡೆ ಸ್ವತಃ ಅವರೇ ಕೂತ್ಕೊಂಡು ಬರ್ದಿ ಈ ಮರಕ್ಕೆ ಹೊಡೆಯೋದ್ರಿಂದ ಅವರು ಒಂದು ಕೆಲಸಗಳೆಲ್ಲನೂ ತುಂಬ ಅತಿ ವೇಗವಾಗಿ ನೆರವೇರುತ್ತೆ ಇದರಲ್ಲಿ. ಸರಿ, ಮತ್ತೆ ಇನ್ನೊಂದು ಏನಂದ್ರೆ, ಈ ಮರ ಏನಂದ್ರೆ ಒಂದು ತಪಸ್ವಿ ಮರ. ಅಂದರೆ ಹಿಂದೆ ಕಾಲದಲ್ಲಿ ಋಷಿ ಮುನಿಗಳು ತಪಸ್ ಮಾಡ್ತಾ ಇದ್ದಂಥ ಒಂದು ಮರ. ಅಂದರೆ ಈ ಮರ ಅಲ್ಲ, ಇದು ಬಂದು ಬೇರೆ ಒಂದು ಕ್ಷೇತ್ರದಲ್ಲಿ ಇದ್ದಾಗ ಆ ಒಂದು ಮರ ಬಿದ್ದೋಗಿರೋದ್ರಿಂದ ಅಲ್ಲಿಂದ ಒಂದು ಕ್ಷೇತ್ರದಿಂದ ನಾವು ತೊಗೊಂಬಂದು ಇದನ್ನು ಸ್ಥಾಪನೆ ಮಾಡಿಸಿರೋಂಥ ಒಂದು ಮರ ಇದು. ಅಂದರೆ ಹಿಂದೆ ಕಾಲದಲ್ಲಿ ತಪಸ್ವಿ ಮರ ಕೆಳಗಡೆನೆ ಋಷಿ ಮುನಿಗಳೆಲ್ಲರೂ ಒಂದು ತಪಸ್ ಮಾಡೋ ರೂಪನೇ ಒಂದು ಅಘೋರವಾಗಿರುತ್ತೆ. ಈ ಒಂದು ಅಘೋರ ಕಾಳಿತ ಬಂದು ಒಂದು ತಡೆ ಅನ್ನೋದಿರುತ್ತೆ. ಯಾವುದಂದ್ರೆ ತ್ರಿಶೂಲ ತಡೆ. ಆ ತ್ರಿಶೂಲ ತಡೆ ಒಡ್ಸ್ಕೊಳ್ಳೋದ್ರಿಂದ ನಮಗೇನು ಮಾಟ ಮಂತ್ರ ಆಗಿದೆಯಾ ಅಥವಾ ವಾಮಾಚಾರ ಆಗಿದೆಯಾ, ಚೌಡಿ ಪ್ರಯೋಗ ಆಗಿದೆಯಾ, ಏನೇ ಒಂದು ಪ್ರಯೋಗ ಆಗಲಿ, ಅವ್ರೆಂಥವ್ರು ಹೆಂಗೆ ಮಾಡಿಸಿರ್ಲಿ ಎಲ್ಲ ಕಡೆ ಸುತ್ತಾಕಿ ನಿಮ್ಗೆಲ್ಲೂ ಹೋಗ್ತಿಲ್ವಾ, ಈ ಒಂದು ಕ್ಷೇತ್ರಕ್ಕೆ ಬಂದು ಒಂದು ಮೂರ್ಖಿತ ಒಂದು ತಡೆ ಅನ್ನೋದು ಒಡ್ಸ್ಕೊಂಡು ಹೋಗಿ ನೀವು ವಿತಿನ್ ಸೆಕೆಂಡು ನೀವು ಅಲ್ಲಿ ತಡೆ ಒಡ್ಸ್ಕೊಂತಿದ್ದಂಗೆ ಹಂಗೆ ರಿಸಲ್ಟ್ ಅನ್ನೋ ಸಿಗ್ತಾ ಇರುತ್ತೆ. ಸರಿನಾ? ಇವಾಗ ನಿಮ್ಗೆ ಏನಾದ್ರೂ ಇವಾಗ ಸಾಲ ಕೊಡ್ತಾ ಇರ್ತೀರ, ಆ ಸಾಲ ಹಿಂದಕ್ಕೆ ಬರಲ್ಲ. ಅಂಥವ್ರು ಬಂದಿಲ್ಲ ನಮ್ಮ ಹತ್ರ ಒಂದು ಬೋಲಿ ವಿಧಾನವಾಗಿ ಒಂದು ಕೋಳಿ ಹೊಡೆದು ಒಂದು ಬೊಂಬೆಗೆ ಆ ರಕ್ತ ಅನ್ನೋದು ಹಾಕಿ ಅವ್ರ ಹೆಸರು ಯಾರು ನಿಮ್ಗೆ ಒಂದು ಹಿಂಸೆ ಕೊಡ್ತಾ ಇರ್ತಾರೋ ಅವ್ರ ಹೆಸರು ಅನ್ನೋದು ಬರ್ದು ಈ ಒಂದು ಬೊಂಬೆಗೆ ಒಂದು ಮಳೆ ಅನ್ನೋದು ಹೊಡೆದು ಈ ಒಂದು ಓಂ ಕುಂಡ್ಲಿ ಒಳಗೆ ಹಾಕಿ ಅವ್ರು ವಿಶೇಷವಾಗಿ ಒಂದು 15 ದಿವಸ ಅಥವಾ ಒಂದು ವಾರದೊಳಗಡೆ ಅವ್ರು ಮತ್ತೆ ತಗೊಂಬಂದು ಕೊಡೋಂಥ ಒಂದು ವಿಧಾನ ಇರುತ್ತೆ ವಿಶೇಷವಾಗಿ. ನೋಡ್ರಿ ಬನ್ರಿ, ಇಲ್ಲೇ ಒಂದು ತ್ರಿಶೂಲ ತಡೆ ಅಂದರೆ
4 ದಿಕ್ಕಲ್ಲಿ ಅನ್ನೋ ಒಂದು 4 ತ್ರಿಶೂಲ ಅನ್ನೋದು ಕಟ್ಟಿರ್ತೀರಿ. ಈ 4ಕ್ಕೆ ಬಂದ್ಬಿಟ್ಟು ಏನಂದ್ರೆ ಅಮ್ಮನೊಂದು ಸೂತ್ರ ಕಟ್ಬಿಟ್ಟು ಇಲ್ಲಿ ಫುಲ್ಲು ಈ ಥರ ಇದು ಮಾಡ್ಬಿಟ್ಟು ಕಾಯಿಗಳು ಆ ಕಡೆ ಒಂದು ಈ ಕಡೆ ಒಂದು 4 ಕಡೆಯಲ್ಲಿ ಇಟ್ಬಿಟ್ಟು ಒಂದು ಅಮ್ಮನಿಗೊಂದು ನೀವುಳಿಸಿ ಅದನ್ನು ಹೊಡೆಯೋಂಥ ಒಂದು ವಿಧಾನ ಇರುತ್ತೆ. ಆ ವಿಧಾನವಾಗಿ ನಾವು ಮಾಡಿದ್ದೆ ಆಯಿತು ಅಂದರೆ ಅತಿ ವೇಗವಾಗಿ ಅವ್ರಿಗೆ ಎಂಥ ಸಮಸ್ಯೆನೇ ಇಲ್ಲ. ಮಲ್ಕೊಂಡಿರ್ತಾರೆ, ಎದ್ದು ಓಡಾಡೋಕೆ ಆಗ್ತಾ ಇಲ್ವಾ ಅಂಥವ್ರು ಬಂದು ಓಡಿಸ್ಕೊಂಬೋದು. ಅತಿ ವೇಗವಾಗಿ ಎದ್ದು ಹೇಳ್ತಾರೆ. ಮತ್ತು ಆರೋಗ್ಯ ಎಲ್ಲೂ ಹಾಸ್ಪಿಟಲಲ್ಲಿ ನಿಮ್ಗೆ ರಿಸಲ್ಟೇ ಸಿಗ್ತಾಯಿಲ್ಲ. ಏನೋ ಒಂಥರ ಕೆಟ್ಟ ಒಂದು ಗಾಳಿ ಥರ ಸಮಸ್ಯೆ. ಇವಾಗ ದೇವ್ರುಗಳೆಲ್ಲ ಮೈ ತುಂಬ್ತಾ ಇರ್ತಾರೆ. ಅವರು ಕೆಲವೊಂದು ಅಷ್ಟು ದಿವಸ ಆಗ್ತದೆ ತುಂಬ ನಿಂತೋಗಿರುತ್ತೆ. ಇಲ್ಲಿ ಬಂದು ಒಡಿಸ್ಕೊಳ್ಳಿ. ವಿಶೇಷವಾಗಿ ಹೊಡೆದಿದ ತಕ್ಷಣ ಮೈ ಹಂಗೆ ತುಂಬುತ್ತೆ. ಗಾಳಿ ಇರೋಂಥದ್ದು ಒಂದು 3 ಕಿದ ಒಡಿಸ್ಕೊತದಂಗೆ ವಿತಿನ್ ಸೆಕೆಂಡ್ ಬಿಟ್ಟು ಹೋಗುತ್ತೆ. ವಿಶೇಷವಾಗಿರುತ್ತೆ ಸರ್. ಇದು ಒಂದು ಅಘೋರ ಕಾಳಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಇದು ಒಂದು ತಡೆಗೋಸ್ಕರನೇ ಇದು ಒಂದು ಕ್ಷೇತ್ರ ಮಾಡಿರೋಂಥ ಒಂದು ಅಘೋರ ಕಾಳಿ ಇದು. ನಮಸ್ತೆ. ಈ ಒಂದು ಕ್ಷೇತ್ರ ಬಂದ್ಬಿಟ್ಟು ದೊಡ್ಡಬಳ್ಳಾಪುರ ತಾಲೂಕು ತೂಬ್ಗೆರೆ ಹೋಬಳಿ ಗಂಟಗಾನಹಳ್ಳಿ ಗ್ರಾಮ ಅನ್ನುವಂಥ ಸ್ಥಳದಲ್ಲಿ ಶ್ರೀ ಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಒಂದು ಪುಣ್ಯಕ್ಷೇತ್ರ ಇದೆ. ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಒಂದು ಸಮಸ್ಯೆ ಆದಂಥ ಒಂದು ಗರ್ಭದ ಸಮಸ್ಯೆ, ಸಂತಾನದ ಸಮಸ್ಯೆ, ಮತ್ತು ವ್ಯಾವಹಾರಿಕವಾಗಿ ಒಂದು ನಷ್ಟ ಹೊಂದಿರ್ತಾರೆ, ಜಾಗದ ವಿಚಾರವಾಗಿ ತೊಂದರೆಗಳಾಗ್ತಿರುತ್ತೆ, ಮತ್ತು ಈ ಗಾಳಿ ಸಮಸ್ಯೆ ಆ ಥರ ಎಲ್ಲ ಇರುತ್ತೆ. ಅಂಥ ಒಂದು ಸಮಸ್ಯೆಗಳಿಗೆಲ್ಲ ತಾಯಿ ವಿಶೇಷವಾಗಿ ಒಂದು ಪರಿಹಾರ ಅನ್ನೋದು ಕೊಡ್ತಿದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ಇನ್ನೊಂದು ಏನಪ್ಪ ಅಂತ ಅಂದರೆ ಕಾಮಾಖ್ಯ ದೇವಿ ಅನ್ನುವಂಥದ್ದು ವಿಶೇಷವಾಗಿದೆ ಈ ಸ್ಥಳದಲ್ಲಿ. ಆ ಒಂದು ಕಾಮಾಖ್ಯ ದೇವಿ ಅನ್ನುವಂಥ ಸ್ಥಳ ಇರೋದ್ರಿಂದ ಹೆಣ್ಣು ಮಕ್ಕಳ ಒಂದು ಮುಟ್ಟಿನ ಸಮಸ್ಯೆಗೆ ಬಂದು ಈ ಸ್ಥಳದಲ್ಲಿ ತಾಯಿಯವರ ಒಂದು ಸನ್ನಿಧಾನದಲ್ಲಿ 9 ವಾರ ನೀರು ಹಾಕಿಸ್ಕೊಂಡು ಹೋಗೋದ್ರಿಂದ ಒಂದು ಯಾವುದೇ ಒಂದು ಮೆಡಿಸನ್ ಆಗಲಿ ಇನ್ನೊಂದು ಮತ್ತೊಂದು ಇಲ್ಲದೇನೆ ಅವ್ರಿಗೊಂದು ಕ್ಯೂರ್ ಅನ್ನೋದು ಆಗ್ತಾ ಇದೆ. ಮತ್ತು ಬಸಪ್ಪನವರು ವೀರಭದ್ರ ಬಸಪ್ಪನವರು ಅನ್ನುವಂಥ ಒಂದು ಹಸು ಇರೋದ್ರಿಂದ ಆ ಒಂದು ಬಸಪ್ಪನವರಿಂದ ಕೂಡ ಬಂದಂಥ ಭಕ್ತಾದಿಗಳಿಗೆ ಉಚಿತವಾಗಿ ಆಶೀರ್ವಾದ ಅನ್ನೋದು ಆಗ್ತಿರುತ್ತೆ. ಇಲ್ಲಿ ಒಂದು ತೀರ್ಥ ಸ್ನಾನ ನಡೆಯುತ್ತೆ, ಅದು ಕೂಡ ಉಚಿತವಾಗಿರುತ್ತೆ. ಮತ್ತೆ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಪುಣ್ಯಕ್ಷೇತ್ರ. ಈ ದೇವಾಲಯಕ್ಕೆ ದೊಡ್ಡಬಳ್ಳಾಪುರ ಗೌರಿಬಿದನೂರು ಕಡೆಯಿಂದ ಬರುವ ಭಕ್ತರು ದೊಡ್ಡಬಳ್ಳಾಪುರದಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಕೋಲಾರ ಚಿಕ್ಕಬಳ್ಳಾಪುರ ಕಡೆಯಿಂದ ಬರುವ ಭಕ್ತರು ಮೇಲೆಕೋಟೆ ಕ್ರಾಸ್ ಇಂದ 3 ಕಿಲೋಮೀಟರ್ ದೂರದಲ್ಲಿದೆ. ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಲು 9630661114 ಈ ಸಂಖ್ಯೆಗೆ ಕಾಲ್ ಮಾಡಿ ಕ್ಷೇತ್ರದ ಲೊಕೇಶನ್ ಕಳಿಸಿ ಕೊಡುತ್ತಾರೆ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.